ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಕೂಡ ನಾವು ಏನು ಮಾಡಲಾಗಿದೆ, ಹಲವಾರು ಸಭೆ ನಡೆಸಿ ಈ ಪ್ಲೇಸು ಮತ್ತೆ ಟೈಮು ಮತ್ತೆ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ಆಮೇಲೆ ಈ ಒಂದು ಕಾರ್ಯಕ್ರಮ ಒತ್ತಾಯವಾಗಿ ಅಧ್ಯಕ್ಷರಾಗಿ ಮಾಡಲಾಯಿತು. ಸೊ ಈಗ ನನಗೆ ಅಧ್ಯಕ್ಷರಾಗಿ ಯಾರ್ಯಾರು ಮಾಡಿದ್ದಾರೆ ಅಂದ್ರೆ ಅವರನ್ನು ನಂಬಿ ಈ ಒಂದು ಪುಣ್ಯ ಕೆಲಸ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದಾರೆ, ಅವರಿಗೆಲ್ಲರೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಲಿಕ್ಕೆ ಯಾರ್ಯಾರು ದುಡಿದಿದ್ದಾರೆ, ಮಹಿಳೆಯರಾದ ಯಾರು ದುಡಿದಿದ್ದಾರೆ, ಬಹಳಷ್ಟು ಜನ ಸಕ್ಸಸ್ಫುಲ್ ಆಗಲ್ಲ, ಅವ್ರಿಗೆ ಕೂಡ ನಮ್ದು ಹೃದಯದಿಂದ ವಂದನೆಯನ್ನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಒಬ್ಬರಿಂದ ಆಗಿಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಒಬ್ಬರು ಮಾಡಿದ್ರೆ ಸೋಲೋ ಪರ್ಫಾರ್ಮೆನ್ಸ್ ಅಂತಾರೆ, ಸೋಲೋ ಪರ್ಫಾರ್ಮೆನ್ಸ್ ಇಲ್ಲ, ಇದು ಒಂದು ಕಾರ್ಯಕ್ರಮ. ಹಾಗಾಗಿ ಬಹಳಷ್ಟು ಜನ ಮಾಡಿ ದುಡಿದಿದ್ದಾರೆ. ಆಲ್ಮೋಸ್ಟ್ ನಾವು 2 ವಾರದಿಂದ ಕಾರ್ಯಕ್ರಮ ಹಾಕೊಂಡು ಬಂದಿದ್ರು. ಸೊ ಈಗ ಹೆಸರುಮಾಗಿಲ್ಲ, ನಾವು ಲೇಡೀಸ್ ಹೊತ್ತಿರ್ಬೋದು, ಜೆಂಟ್ಸ್ ಹೊತ್ತಿರ್ಬೋದು, ಅಂದ್ರೆ ಗ್ರೂಪ್ ಎ ಹಿಡ್ಕೊಂಡು ಗ್ರೂಪ್ ಬಿ ವರೆಗೆ ಎಲ್ಲರೂ ಬಹಳಷ್ಟು ಕೆಲಸ ಮಾಡಿದ್ರು. ಸೊ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸೊ ಈಗಾಗಲೇ ನನ್ನ ಇಲ್ಲ ಮಕ್ಕಳು ಮಾತಾಡಿದ್ದಾರೆ, ಅವರು ಬಹಳಷ್ಟು ಚೆನ್ನಾಗಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಬಹಳಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಅವರು ಅಷ್ಟು ದೂರಿಂದ ಕಲಬುರಗಿಯಿಂದ ಬೀದರ್ಗೆ ಬಂದಿದ್ದಾರೆ. ಅವರು ಆಕ್ಚುಲಿ ಬಿ ಸ್ಟಡಿ ಇರುತ್ತೆ, ಅವರು ಅಂದರೂ ಕೂಡ ಬಂದು ನಮಗೆಲ್ಲ ಒಂದು ಉದ್ದೇಶ ಮಾತಾಡಿದ್ದಾರೆ. ಅದಕ್ಕೆ ನಾವು ನನ್ನ ಪರವಾಗಿ ನನ್ನ ಸಂಧ್ಯಾ ವತಿಯಾಗಿ ಬಿ ಸತ್ತಾಗಿ ಅವರಿಗೆ ನಾನು ಅಭಿನಂದನೆ. ಸೊ ಈಗ 2 ಮಾತಾಡ್ತೀನಿ ಅಷ್ಟೇ, ಒಂದು ಗೌರ್ಮೆಂಟ್ ಮುಗಿಸ್ತೀನಿ ಅಷ್ಟೇ. ಸೊ ಈಗ ನೋಡಿದ್ದೇವೆ ಹಿಂದಿನ ಸಮಯದಲ್ಲಿ ಏನಾಗ್ತದೆ ಅಂದರೆ ಬಹಳಷ್ಟು ನಮ್ಮ ಜನ ಮನಸ್ಸಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲ ಹೇಳಕ್ಕೆ ಮಾಡ್ತೀನಿ. ಅದರ ಕನ್ಫ್ಯೂಷನ್ ಆಗಿದ್ದಾರೆ. ಏನಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವಂತ ಕಾಣಬೇಕಾ ಅಥವಾ ಮಹಾಪುರುಷರಾಗಿ ಕಾಣಬೇಕಾ ಅಂತ. ಸೊ ನನ್ನ ಪ್ರಕಾರ ಯಾಕೆ ಆಗ್ತದೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತೀವಿ ಅಂದ್ರೆ ಖಾಲಿ ವರ್ಷಕ್ಕಷ್ಟೇ ನಾವು ರಾಷ್ಟ್ರಪತಿ ಫೋಟೋ ತೆಗೆದು ಪೂಜೆ ಮಾಡಿ ಮತ್ತೆ ನಮ್ಮ ಚೇಟಿ ಸಮಯಕ್ಕೆ ಫೋಟೋ ತೆಗೆಯೋದು, ಅದೊಂದು ರೀಸನ್ ಆಗಿರ್ಬೋದು. ಅಥವಾ ಇನ್ನೊಂದು ರೀಸನ್ ಅಂದ್ರೆ ಬಹಳಷ್ಟು ಜನ ದೇವರ ಆಗಿರುತ್ತೆ, ಗುಡಿಯಲ್ಲಿ ಓಕೆ. ಸೊ ಯಾವಾಗ ನಾವು ಮೈಂಡ್ ಚೇಂಜ್ ಮಾಡ್ತೇವೆ ಅಂದ್ರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರ್ಶಗಳನ್ನ ಡೈಲಿಯಾಗಿ ಪಾಲಿಸ್ತೇವೆ, ಅವರ ತತ್ವಗಳನ್ನು ಪಾಲಿಸ್ತೇವೆ, ಅವ್ರು ನೋಡಿ ನಾವು ಮನಸ್ಸಿನಲ್ಲಿ ಹೇಗೆ ಅಂತ ಅವ್ರನ್ನ ದೇವರು ಬಯಸ್ತೇವೆ. ಸೊ ಸಮಯ ಬದಲಾಗಿದೆ, ಸಮಯ ಬದಲಾಗಿದೆ. ಮೊದಲು ನೋಡ್ಬೇಡಿ, ನಮ್ಗೆ ಇದರಲ್ಲಿ ಯಾವ ಡೆವಲಪ್ಮೆಂಟ್ ಇರ್ತಿಲ್ಲ. ಈಗ ನೋಡಿ ಡಿಸಿ ಆಗಿ ಎಸಿ ಆಗಿ ಡಾಕ್ಟರ್ ಇಂಜಿನಿಯರ್ ಎಲ್ಲ ಬಂದ ಬರ್ತಾರೆ ಅಂದ್ರೆ ಬೆಳೀತಾ ಇದೆ ಸಮಾಜ. ಬಟ್ ನನ್ನ ಪ್ರಕಾರ ಎಲ್ಲಿವರೆಗೆ ನಮ್ಮ ಸಮಾಜದವರು ಅಧಿಕಾರದ ಪಾಲಿಟಿಕ್ಸ್ ಬರೋಂಗಿಲ್ಲ, ಅದು ಅಲ್ಲಿವರೆಗಂತೂ ಅದು ಪರಿಪೂರ್ಣ ಆಗಲ್ಲ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಇನ್ನು ಸಮಯ ಬದಲಾಗಿದೆ. ಮೊದಲು ಹೇಗಿತ್ತು, ನಮಗೆ ಬೇರೆ ಜನಕ್ಕೆ ಬೇರೆ ರೀತಿ ನೋಡ್ತಿದ್ರು, ಅಂಟೆಸಿಬಿಲಿಟಿ ಆಗಿರ್ಬೋದು, ಟೆಂಪಲ್ಗೆ ಬರದೇ ಇರ್ಬೋದು, ಅಥವಾ ಸಾರ್ವಜನಿಕವಾಗಿ ನಮ್ಗೆ ನೀರು ಕೂಡ ಗೊತ್ತಿಲ್ಲ. ಬಟ್ ಈಗ ಏನಾಗಿದೆ, ಸ್ವಲ್ಪ ಚೇಂಜ್ ಆಗಿದೆ. ಸೊ ಅದರ ಸಲುವಾಗಿ ನಾವು ಒಂದು ಸಮಾಜದಲ್ಲಿ ಜೀವಿಸ್ತೇವೆ. ಅದರ ಕಡೆ ಇದು ಈ ಬೇರೆ ಕಮ್ಯುನಿಟಿ ಬೇರೆ ಭಾಗದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಈ ಸಮಯ ಹೇಳಬಹುದು. ಯಾಕಂದ್ರೆ ಅದಕ್ಕೆ ಈ ವ್ಯವಸ್ಥೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರ ಸಂಘಟನೆಯ ನೀವೆಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂದ್ರೆ ಯಾರು, ಬಾಬಾ ಸಾಹೇಬರ ಮೂಲಕ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಕಬೀರ್ ದಾಸ್ ಇವರೆಲ್ಲರನ್ನು ಅರ್ಥ ಮಾಡ್ಕೊಳ್ಳಲಿಕ್ಕಾಗಿ ಏನಂತ ಕಾರ್ಯಕ್ರಮ ಆಯೋಜನೆ ಮಾಡಲಿದ್ದೀರಲ್ಲ, ನಾನು ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಧನ್ಯವಾದವನ್ನ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಇರ್ಬೋದು, ಮೊನ್ನೆ ಆಚರಣೆ ಮಾಡಿದಂಥ ಬಸವಣ್ಣನ ಜಯಂತಿ ಆಚರಣೆ ಮಾಡಿರ್ಬೋದು, ನಮಗೆಲ್ಲ ಒಂದು ಕನಸದ, ಬಹಳ ಸಣ್ಣಾಗಿದ್ದಲ್ಲಿ ಕನಸದ. ನಾನು ಬಸವ ಕಲ್ಯಾಣ ಊರಿನಲ್ಲಿ ನಮ್ಮ ಬಸವನಿ ಸಹೋದರ ಸಹಿತ ಬಸವ ಕಲ್ಯಾಣ ತಾಲೂಕು ಅಲ್ಲ, ಬಾಕಿ ತಾಲೂಕಲ್ಲಿದ್ದೆ. ಓಕೆ, ನಾನು ಓದಿದ ಕಾಲೇಜ್ನಾಗ ಅವ್ರು ಓದ್ಯಾರ ನೋಡ್ರಿ. ನಾನು PUC ಫೇಲ್ ಆದ, ಅವ್ರು ಇವತ್ತು ಡಾಕ್ಟರ್ ಆಗಿ ಮುಂದೆ ಅಲ್ಲ. ಇದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೆ ಯಾವುದು, ಬಹಳ ದೊಡ್ಡ ಹೆಮ್ಮೆ ಸಂಗತಿ. ಬಹಳ ಸಣ್ಣಾಗಿದ್ದ ನಮ್ಗೆ ಈ ಕನಸಲ್ಲ ಏನದ ಅಂತ ಕೇಳಿದ್ರೆ, ಬಸವಣ್ಣ ಮತ್ತು ಅಂಬೇಡ್ಕರ್ ಇಬ್ಬರ ಜಯಂತಿಯನ್ನು ಜೊತೆಗೆ ಆಚರಿಸಬೇಕು. ಸಾಮಾನ್ಯವಾಗಿ ಅದೇ ತಿಂಗಳೊಳಗೆ ಜಯಂತಿ ಬರ್ತದೆ, ಹೆಚ್ಚು ಕಡಿಮೆ ಒಂದಿಷ್ಟು. ಬಸವಣ್ಣ ಬೇರೆ ಅಲ್ಲ ಮತ್ತು ಅಂಬೇಡ್ಕರ್ ಬೇರೆ ಅಲ್ಲ. ನನ್ಗೆ ಆಕ್ಚುಲಿ ಆ ದಿನಗಳು ಬಂದ್ರ ನಾವೆಲ್ಲರೂ ಪ್ರತಿಯೊಬ್ಬರು ಈ ಸಮಾಜದೊಳಗ, ಎಸ್ಪೆಷಲಿ ಕಲ್ಯಾಣ ನಾಡಿನೊಳಗ ನಾವೆಲ್ಲರೂ ಬಾಬಾ ಸಾಹೇಬ್ ಕಂಡಂತ ಕನಸು, ಬಸವಣ್ಣ ಕಂಡಂತ ಕನಸು ನನಸಾಗ್ತದ ಅಂತ ನಾವು ಭಾವಿಸ್ತೀವಿ. ಬುದ್ಧನ ಸಂದರ್ಭದಲ್ಲಿ ಮೊಳಕೆ ಬಡದಂತ ಬೀಜ ಬಸವಣ್ಣನ ಸಂದರ್ಭದಲ್ಲಿ ಹೆಮ್ಮರ ಆಯಿತು. ಬಸವಣ್ಣನ ಸಂದರ್ಭದಲ್ಲಿ ಹೆಮ್ಮರ ಆದಂತ ಆ ಮರ ಬಾಬಾ ಸಾಹೇಬರ ಕೈಯಲ್ಲಿ ಫಲ ಕೊಟ್ಟಿತು ಅಂತ ನಾವು. ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ಒಂದು ಘನವಾದ ಸಂವಿಧಾನವನ್ನು ಕೊಡೋ ಮೂಲಕ ನಮ್ಮ ನಿಮ್ಮೆಲ್ಲರ ಬದುಕಿಗೆ
ಕೇವಲ ಸಮುದಾಯ ಅಲ್ಲ, ಒಂದು ಸಮುದಾಯ ಅಲ್ಲ, ಇಡೀ ಭಾರತ ದೇಶದ ಸಮಸ್ತ ಜನರಿಗೆ ನ್ಯಾಯದ ಪಾಲನ್ನ ಕೊಟ್ಟಿದ್ದು ನಮ್ಮ ಸಂವಿಧಾನ. ಇಂಥ ಘನವಾದ ಸಂವಿಧಾನ ಇವತ್ತು ನಮ್ಮ ಮಧ್ಯದೊಳಗ ಅದ. ಆ ಸಂವಿಧಾನವನ್ನ ಬಾಬಾ ಸಾಹೇಬರು ಮಾತಾಡ್ತಾರೆ, ಬಹಳ ಹೈರಾಣಾಗಿ ಬಹಳ ಕಷ್ಟಪಟ್ಟು ಈ ಸಂವಿಧಾನವನ್ನ ಈ 125 ಪೈಕಿ ಎಷ್ಟು ಕಮ್ಮಿ ಅದ, ಸ್ವಲ್ಪಷ್ಟೇ 560 ತಗೊಂಡ್ರ ನನ್ನ ಮೊಬೈಲ್ ಅಲ್ಲಾದ ಅಷ್ಟು ತಗೊಂಡ್ರ ಭಿಕ್ಷಾಟನೆ ಮಾಡೋದು ಬಿಟ್ಟು ಎಲ್ಲ ಮಕ್ಕಳಿಗೆ ಅವಕಾಶ ಸಿಕ್ಕಿರ ಬಹಳ ಚಂದ ಹೋಗಿ ಶಾಣೆರಾಗ್ತಾರ. ಆದ್ರೆ ನಮಗೆ ಇವತ್ತ ನಮಗೆ ಬೇಕಾದಂತ ಶಿಕ್ಷಣ, ನಮಗೆ ಬೇಕಾದಷ್ಟು ನೌಕರಿಗಳು, ನಮಗೆ ಬೇಕಾದ ರೀತಿ ಬದುಕು ಇವತ್ತಿಗೂ ಸಹಿತ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಆಗಬೇಕು. ಅದಕ್ಕೆ ಚೆಗುಬೇರ ಅವತ್ತಿನ ದಿನ ಮೋಟರ್ ಸೈಕಲ್ ತಗೊಂಡು ಓಡಾಡಿ ನೋಡ್ತಾರ, ಎಲ್ಲ ಕಡೆ ಬರ್ತಾನ, ಅನಾರೋಗ್ಯ, ಜನರಿಗೆ ನಿರುದ್ಯೋಗ, ಅತ್ಯಂತ ಕಷ್ಟ. ಅವ್ರಿಗೆ ಗೊತ್ತಾಗ್ತದ ನಾನು ಓದಿದ್ದು ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ, ಆದ್ರೆ ಇಡೀ ಸಮಾಜನೇ ರೋಗಗ್ರಸ್ತ ಸಮಾಜ ಅಲ್ಲ. ಹಾಗಿದ್ರ ಈ ರೋಗಗ್ರಸ್ತ ಸಮಾಜ ಮಾಡಿದ ವ್ಯವಸ್ಥೆಯನ್ನ ಕಿತ್ತಿ ಬಿಸಾಡದೆ ನನ್ನ ಕೆಲಸ ಕೇವಲ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ ಮಾತ್ರ ನಾನು ಆಗ್ಬೇಕಾಗಿಲ್ಲ, ಇಡೀ ಸಮಾಜವನ್ನ ಬದಲಾಯಿಸಿ ಬಿಸಾಕಬೇಕಾದಂತ ಸಮಾಜಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ ನಾನಾಗಬೇಕು ಅಂತ ಹೇಳಿ ಚೆಗುವೆರ ಯುವಜನತೆ ಬಾಡಿ ಕಟ್ಟಿ ದೊಡ್ಡ ಹೋರಾಟ ಮಾಡಿ ಕ್ಯೂಬಾದಂತ ದೇಶವನ್ನ ಸ್ವತಂತ್ರ ಮಾಡಿ ಆಮೇಲೆ ಆದ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರ. ಅವನೇ ಅಮೆರಿಕ ಸಾಮ್ರಾಜ್ಯಶಾಹಿಗಳು ಕೊಲೆ ಮಾಡ್ತಾರ. ಅದಕ್ಕೆಲ್ಲ ನಾನು ಹೋಗೋದಿಲ್ಲ. ಈಗ ಯಾರು ನಮ್ಮ ಮನೆ ಒಳಗಿನ ಗ್ಯಾಸ್ ಸಿಲಿಂಡರ್ ತರಿಸ್ಕೊಳ್ಳುತ್ತಾರ, ಯಾರು ಇವತ್ತು ಯುದ್ಧ, ನಿಮಗೆ ವಿನಂತಿ ಮಾಡ್ತೀನಿ ಏನಂದ್ರ ನಿಮ್ಮ ಸಿಲೆಬಸ್ ಅಲ್ಲಿ 70, 80, 60, 70% ತಗೊಂಡಿರಿ. ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಓದ್ರಿ 100% ನೀವು ಸರಿಗಟ್ರಿ. ಸಮಾಜದಲ್ಲಿ ನಮಗೆ ಎಲ್ಲ ರೀತಿ ಮೀಸಲಾತಿ ಬೇಕು, ಒಳ ಮೀಸಲಾತಿಯೂ ಬೇಕು, ಅಲೆಮಾರಿಗಳಿಗೂ ಮೀಸಲಾತಿ ಬೇಕು, ಎಲ್ಲರಿಗೂ ಸಮಪಾಲು ಸಮ ಹಕ್ಕು ಬೇಕು. ಎಲ್ಲಿವರೆಗೆ ಸಮಾನತೆ ಆರ್ಥಿಕ ಸಮಾನತೆ ಬರಲ್ಲ, ಸಾಮಾಜಿಕ ಸಮಾನತೆ ಬರಲ್ಲ, ಅಲ್ಲಿವರೆಗೆ ಮೀಸಲಾತಿ ರಿಸರ್ವೇಶನ್ ಅನ್ನೋದು ಬೇಕು. ಅದರ ಜೊತೆಗೇನೆ ನಾವು 100% ಮುಟ್ಟುವವರೆಗೂ ನಾವು ಓದಲೇಬೇಕು, ಖಂಡಿತ ಓದಬೇಕು ಈ ಸಿಲೆಬಸ್. ಆದ್ರೆ ನೆನ್ಪಿಟ್ಕೊಳ್ರಿ, ಸಿಲೆಬಸ್ ಮಾತ್ರ ಓದಿದ್ರ ನಮ್ಮ ಜೀವನ ಏನೆಲ್ಲ ಆಗಲ್ಲ. ಇವತ್ತು ಗವರ್ಮೆಂಟ್ ನೌಕರಿಗಳು ಇಲ್ಲ, ಇವತ್ತು ಜೀವನಕ್ಕೆ ಯಾವುದೇ ಭದ್ರತೆ ಇಲ್ಲ. ಓದ್ಬೇಕಾದ್ರೆ ಕೋಟಿಗಟ್ಟಲೆ ರೊಕ್ಕ ಬೇಕು, ಎಸ್ಪೆಷಲಿ ಮೆಡಿಕಲ್ ಫೀಲ್ಡ್ ಒಳಗ ಕೋಟಿಗಟ್ಟಲೆ ರೊಕ್ಕ ಇಲ್ಲ ಅಂದ್ರ ಏನು ಮಾಡ್ಲಿಕ್ಕೆ ಆಗಲ್ಲ ಸ್ಥಿತಿ ಇವತ್ತು ನಿರ್ಮಾಣ ಅದ. ಎಷ್ಟು ಪಿರಿ ಆಗಿ ಹೋಗ್ಯದ, ಎಷ್ಟು ಡೊನೇಷನ್ ಕಾಂಪಿಟೇಷನ್ ಎಲ್ಲರದ್ದು ಎಷ್ಟು ಹೆಚ್ಚಾಗಿ ಹೋಗ್ಯದ. ಇದ್ರ ಬಗ್ಗೆ ನಮ್ಮ ಯಾರು ರೋಗಿಯ ಸೇವೆಯನ್ನ ಮಾಡ್ತಾರೋ ಅವರು ಬುದ್ಧರ ಸೇವೆ ಮಾಡಿದಂತೆ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಬುದ್ಧರ ಸೇವೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ತಾವು ವೈದ್ಯರು ಮತ್ತು ವೈದ್ಯಕೀಯ ಶಿಕ್ಷಣವನ್ನ ಪಡಿತಕ್ಕಂಥ ತಾವುಗಳೇ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ವೈದ್ಯರ ಹತ್ರ ಬರಬೇಕಾಗುತ್ತೆ, ಹೌದಲ್ವಾ? ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯೂ ಇಲ್ಲ ನಾನು ವೈದ್ಯರ ಹತ್ರ ಹೋಗಿಲ್ಲ ಎಂದು ಹೇಳುವಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರು ಹೋಗಿಲ್ಲ. ಪ್ರತಿಯೊಂದು ವ್ಯಕ್ತಿ ವೈದ್ಯರ ಹತ್ರ ಹೋಗ್ತಾರೆ, ವೈದ್ಯರಿಂದ ಔಷಧಿಯನ್ನು ಪಡೆದು ಗುಣಮುಖರಾಗ್ತಾರೆ. ಸೊ ಹಾಗಾಗಿ ಭಗವಾನ್ ಬುದ್ಧರ ಒಂದೆರಡು ಮಾತುಗಳನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸಿದ್ಧಾರ್ಥ ಗೌತಮ ಚಿಕ್ಕವರಿದ್ದಾಗ ನಮ್ಮ ಇಲ್ಲಿ SC/ST ನೌಕರರ ಕ್ಷೇಮಾಭಿವೃದ್ಧಿ ನೌಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದ್ದು ಬಹಳಷ್ಟು ಸಂತೋಷವನ್ನು ತಂದಿದೆ. ಇವತ್ತ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಮತ್ತು ಒಂದು ಹಬ್ಬದ ವಾತಾವರಣ ಆಗಿ ನಾವು ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಮಗೆ ಒಂದು ಸಂಘಟನೆಯನ್ನು ಸೃಷ್ಟಿ ಮಾಡಲು ಒಂದು ಸ್ಫೂರ್ತಿಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ, ಮಹಾನ್ ಚೇತನ. ಇವತ್ತು ನಮ್ಮ ಬ್ರೀಫ್ ಆಸ್ಪತ್ರೆಯಲ್ಲಿ ನಮ್ಮ ಸುಶಿಕ್ಷಾಧಿಕಾರಿಗಳ ಸಂಘಟನೆಯನ್ನು ಕೂಡ ನಾವು ಆಯೋಜನೆ ಮಾಡೋಕ್ಕೆ ನಮಗೆ ಚೇತನ ಯಾರಂದ್ರೆ ನಮ್ಮ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ನಾನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೆ ಸಲ್ಲಿಸುತ್ತಾ
ಬರಂತ ಎಲ್ಲರಿಗೂ ನಾನು ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು. ಅನ್ಯಾಯಕ್ಕೆ ಒಳಗಾಗಬಾರ್ದು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ಮತ್ತು ಶಕ್ತಿಶಾಲಿ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದು ಸಮಾಜ ಸೇವೆಯನ್ನ ಸಲ್ಲಿಸುವಂತಹ ಕಾರ್ಯ ಮಾಡಬೇಕು. ಬರೀ ಹಣವನ್ನು ಸಂಪಾದನೆ ಮಾಡುವ ಸಲುವಾಗಿ ವಿದ್ಯೆಯನ್ನು ಕಲಿಬಾರದು. ಜೊತೆಗೆ ಸಮಾಜದ ರೋಗಿಗಳ ಸೇವೆಯನ್ನು ಮಾಡುವ ಸಲುವಾಗಿ ತಾವು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ.